ಓ ಹೃದಯವೇ, ಯಾರನ್ನು ತುಂಬ ಪ್ರೀತಿ ಮಾಡಬೇಡ. ನಿನ್ನ ಭಾವನೆಯನ್ನೇ ಅರ್ಥ ಮಾಡಿಕೊಳ್ಳದ ಅವರು ನಿನ್ನನ್ನು ಹೇಗೆ ಪ್ರೀತಿ ಮಾಡ್ತಾರೆ? ತಿಳುವಳಿಕೆಯುಳ್ಳ ವ್ಯಕ್ತಿಯು ಬುದ್ಧಿಯನ್ನು ಉಪಯೋಗಿಸಿದರೆ ಅವಿವೇಕಿಯು ನಾಲಿಗೆಯನ್ನು ಉಪಯೋಗಿಸ್ತಾನೆ. ಅಹಂಕಾರದ ಒಂದು ಕೆಟ್ಟ ಗುಣ ಅಂದರೆ ಅದು ಯಾವತ್ತೂ ನಿಮಗೆ ತಮ್ಮ ತಪ್ಪಿನ ಅರಿವು ಮೂಡಿಸುವುದಿಲ್ಲ. ಕಾರಣ ಏನೇ ಇರಲಿ, ಮೋಸವೇ ಆಗಿರುತ್ತೆ. ನಿಮಗೆ ಇಷ್ಟವಾಗದ ವರ್ತನೆಯನ್ನು ಬೇರೆಯವರೊಂದಿಗೆ ತೋರಬೇಡಿ. ಕೋಪ ಬಂದಾಗ ಜೋರಾಗಿ ಕಿರುಚಲು ಶಕ್ತಿ ಬೇಕಾಗಿಲ್ಲ, ಆದರೆ ಕೋಪ ಬಂದಾಗ ಮೌನವಾಗಿರಲು ತುಂಬ ಶಕ್ತಿ ಬೇಕಾಗುತ್ತೆ. ಮಾತು ಕಹಿಯಾಗಿದ್ರೂ ಸತ್ಯವಾಗಿದೆ. ನೀವು ಹೋರಾಡಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಹೇಳ್ತಾರೆ. ನಿಜವಾಗಿ ಎಲ್ಲರೂ ನಿಮ್ಮೊಂದಿಗೆ ಇದ್ದಾರೆ. ನಾವು ಹೋರಾಟ ಮಾಡುವ ಅವಶ್ಯಕತೆ ಇರುವುದಿಲ್ಲ. ದೇಶದ ರಾಜ ಸಮಾಸದಲ್ಲಿ, ಗುರು ಕುಟುಂಬದಲ್ಲಿ, ತಂದೆ ಮನೆಯಲ್ಲಿ, ಸ್ತ್ರೀ ಇವರೆಲ್ಲ ಸಾಧಾರಣ ವ್ಯಕ್ತಿಗಳಲ್ಲ. ಯಾಕಂದರೆ ಉನ್ನತಿ ಮತ್ತು ಅವನತಿ ಇವರ ಕೈಯಲ್ಲೇ ಇರುತ್ತೆ. ಚಂದ್ರನಿಗಾಗಿ ಆ ಸೂರ್ಯನೇ ತಲೆಬಾಗುವಾಗ ಕೆಲವು ಸಂಬಂಧಗಳಿಗಾಗಿ ತಲೆಬಾಗಿದ್ರೆ ಏನೂ ತಪ್ಪಿಲ್ಲ. ಎಲ್ಲಿ ನಿಮ್ಮ ತಪ್ಪಿಲ್ಲವೋ ಅಲ್ಲಿ ಯಾವತ್ತೂ ತಲೆ ಬಾಗಬೇಡಿ. ಈ ಒಂದು ಮಾತನ್ನು ಯಾವಾಗಲೂ ನಿಮ್ಮ ಜೀವನದಲ್ಲಿ ನಿಭಾಯಿಸಿಕೊಂಡು ಹೋಗಿ. ಒಬ್ಬ ವ್ಯಕ್ತಿಯನ್ನು ಕಳೆದುಕೊಂಡು ಮುಂದೆ ಏನು ಸಾಗುತ್ತೇವೆ, ಆದರೆ ಅವರು ಖಾಲಿ ಜಾಗವನ್ನು 1000 ಜನರಿಂದಲೂ ತುಂಬಲು ಸಾಧ್ಯವಿಲ್ಲ. ಎದ್ದು ನಿಲ್ಲದಿಂದರೆ ಇದ್ದರಷ್ಟು ಹೋದರಷ್ಟು. ಬರೀ ಹೆಸರಿಗೆ ಸಂಬಂಧವಿದ್ದರೆ ಅದಕ್ಕೆ ಅಳುತ್ತಾ ಕುಳಿತರೂ ಪ್ರಯೋಜನವಿಲ್ಲ. ಎಡವಿ ಬಿದ್ದಾಗ ನಿಮ್ಮ ಪಾಡಿಗೆ ನೀವೇ ಎಂದು ತಿಳಿದುಕೊಳ್ಳಿ. ಯಾಕಂದರೆ ಇಲ್ಲಿ ಜನ ಕೆಳಬಿದ್ದ ಹೆಣವನ್ನು ಎತ್ತುತ್ತಾರೆ. ಜೀವನದಲ್ಲಿ ಜೊತೆಯಾಗಿದ್ದು ದ್ವೇಷ ಮಾಡುವುದು, ಮೋಸ ಮಾಡುವುದು, ಇನ್ನೊಬ್ಬರ ಮುಂದೆ ನಮ್ಮನ್ನು ಅಸಹ್ಯ ಮಾಡುವುದು, ಕೆಟ್ಟದಾಗಿ ಮಾತನಾಡುವುದು, ಇಂಥವರಿಂದ ಆದಷ್ಟು ದೂರವಾಗಿರುವುದು ಒಳ್ಳೆಯದು. ನಿಮ್ಮ ಮನಸ್ಸಿನ ಪುಸ್ತಕವನ್ನು ಎಂತಹ ವ್ಯಕ್ತಿ ಮುಂದೆ ತೆರೆದಿಡಿ, ಆದರೆ ಅದನ್ನು ಓದಿದ ಮೇಲೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಭಾವನೆ ಬರಬೇಕು. ಇದರ 2ನೇ ಭಾಗ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಿ. ನನ್ನ ಬದುಕು ಹಾಳಾಗ್ಲಿಲ್ಲ, ನನ್ನ ಕೈಯಾರನೇ ಹಾಳು ಮಾಡ್ಕೊಂಡ್ಬಿಟ್ಟೆ ಅಷ್ಟೇ. ಎಲ್ಲರನ್ನೂ ಅತಿಯಾಗಿ ನಂಬಿಟ್ಟೆ, ನನ್ನ ಜೀವನನ ನಾನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ನಗ್ತಾ ಇರೋ ಮನ್ಸು ಕಲ್ಲಾಗುತ್ತೆ, ಪ್ರೀತಿನೇ ತುಂಬಿರೋ ಹೃದಯ ಚೂರಾಗುತ್ತೆ, ಬಣ್ಣ ಬಣ್ಣವಾಗಿ ಕನ್ಸು ಕಾಣ್ತಿದ್ದ ಕಣ್ಣಲ್ಲಿ ಕಣ್ಣೀರು ಸುರಿಯುತ್ತೆ. ಇದೆಲ್ಲ ಯಾವಾಗ ಶುರುವಾಗುತ್ತೆ ಗೊತ್ತಾ? ನಮ್ಮದೇ ಆದ ಅತಿಯಾದ ಪ್ರೀತಿ, ನಂಬಿಕೆ, ನಿರೀಕ್ಷೆಗಳಿಂದ. ಅದಕ್ಕೆ ಹೇಳೋದು, ಯಾವುದೇ ಆದ್ರೂ ಮಿತಿಲಿದ್ರೇನೆ ಚಂದ ಅಂತ. ನೋವು ಮಾಡೋರಿಗೆ ನಮ್ಮ ಬೆಲೆ ತಿಳಿಬೇಕು ಅಂದರೆ ಮೊದಲು ನಿರ್ಲಕ್ಷ್ಯ ಮಾಡೋದನ್ನು ಕಲಿಬೇಕು. ಅವ್ರಿಗೆ ನಾವು ಅಂದ್ರೇನೆ ಇಷ್ಟ ಇಲ್ಲ ಅಂದಮೇಲೆ ನೀವು ಎಷ್ಟೇ ಪ್ರೀತಿ ತೋರಿಸಿದ್ರು ಅವ್ರಿಗೆ ತಲೆನೋವು ಅಂತ ಮಾತ್ರ ಅನ್ಸೋದಕ್ಕೆ ಸಾಧ್ಯ. ಯಾವತ್ತು ಯಾರ ಜೀವನದಲ್ಲೂ ಆಯ್ಕೆ ಆಗಿರಬೇಡಿ. ನಿಮಗೆ ಅಂತ ಆದ್ಯತೆ ಕೊಡೋ ಹೃದಯದಲ್ಲಿ ರಾಜನ್ ತರ ಇರಿ. ಮಂಜಣ್ಣ, ಬಾದಾಮಿ ತಿನ್ನೋದ್ರಿಂದ ಬುದ್ಧಿ ಬರುತ್ತಾ? ಮನೇಲಿ ಕುತ್ಕೊಂಡು ಬಾದಾಮಿ ತಿನ್ನೋದ್ರಿಂದ ಬುದ್ಧಿ ಬರಲ್ಲ ಕುಮಾರ. ಈ ಹೊರಗಡೆ ಪ್ರಪಂಚದಲ್ಲಿ ನಮ್ಮೋರು ಅಂತ ನಾವು ಅವ್ರನ್ನ ನಂಬ್ಕೊಂಡಿರ್ತೀವಲ್ಲ, ಅಂತವ್ರು ಮಾಡೋ ಮೋಸ ನಾವ್ ಯಾವತ್ತೂ ಮರೆಯಕ್ಕಾಗದೇ ಇರೋಷ್ಟು ಬುದ್ಧಿ ಕಲ್ಸುತ್ತೆ. ಈ ಪರಿಸ್ಥಿತಿ ಎಲ್ಲ ನನಗೆ ನಡೆದಿದ್ದು ಯಾಕೆ ಅಂತ ಗೊತ್ತಿಲ್ಲ. ಯಾರು ಇರಲಿಲ್ಲ ಸರ್. ನಾನು ಸುತ್ತ ತಿರುಗಿದೆ ಸರ್.